ಬಿಜೆಪಿ ರಣಕಲಿಗಳ ವಿರುದ್ಧ ಸಮರ ಸಾರಿದ ವಿಜಯೇಂದ್ರ. ಕಲಬುರಗಿಯಿಂದಲೇ ಕಹಳೆ ಮೊಳಗಿಸಿದ ಕೇಸರಿ ಕಲಿ ವಿಜಯೇಂದ್ರ. ಸಂಕಷ್ಟದಿಂದ ಪಾರು ಮಾಡಲು ದತ್ತನ ಮೊರೆ ಹೋದ ವಿಜಯೇಂದ್ರ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನದ ಹಿನ್ನೆಲೆ ಕುಟುಂಬ ಸಮೇತ ಗಾಣಗಾಪುರದ ದತ್ತನ ಸನ್ನಿಧಿಗೆ ವಿಜಯೇಂದ್ರ ಭೇಟಿ. ಪ್ರಸಿದ್ಧ ದತ್ತಾತ್ರೇಯ ದೇವಾಲಯಕ್ಕೆ ಬಹಳ ದಿನಗಳಿಂದ ನಾವು ಬರಬೇಕು ಅಂತೇಳಿ ಅಪೇಕ್ಷೆ ಇಟ್ಕೊಂಡಿದ್ವಿ. ನಾವು ನಮ್ಮ ಶಾಸಕ ಮಿತ್ರರೆಲ್ಲ ಬರಬೇಕು ಅಂತೇಳಿ ಕೆಲಸದ ಒತ್ತಡದ ನಡುವೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಸೇಡಂನಲ್ಲಿ ಕಾರ್ಯಕ್ರಮ ಇತ್ತು, ಗುಲ್ಬರ್ಗದಲ್ಲೂ ಕೂಡ ಕಾರ್ಯಕ್ರಮ ಇತ್ತು. ನಿಯೋಜಿತದಂತೆ ಭೋಜನ ಸಲ್ಲಿಸಿದ್ದಾರೆ. ವೈಯಕ್ತಿಕ ಪಕ್ಷದಲ್ಲಿನ ಸಂಕಷ್ಟಗಳು ಬಗೆಹರಿದೆ ಅಂತ. ಸಂಕಷ್ಟ ಏನಿದೆ, ಒಂದು ರಾಜಕೀಯ ಪಕ್ಷ ಅಂದಮೇಲೆ ಕಷ್ಟನೂ ಇರುತ್ತೆ, ಸಂಕಷ್ಟನೂ ಇರ್ತದೆ, ಸಂಕಷ್ಟನೂ ಬರುತ್ತೆ. ಇವೆಲ್ಲವೂ ಸಹಜ. ಇದನ್ನೆಲ್ಲವನ್ನೂ ಕೂಡ ಭಾಳ ಆರಾಮಾಗಿ ಯಾವುದೂ ಕೂಡ ತಲೆ ಕೆಡಿಸ್ಕೋಬೇಕು. ಆದರೆ ಎಲ್ಲವನ್ನೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿ ಸವಾಲುಗಳನ್ನು ಮೆಟ್ಟಿನಿಲ್ತಕ್ಕಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ನಾನು ಅದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಒಂದು ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮೊದಲ ದಿನದಿಂದಲೂ ಕೂಡ ನಾನು ಮಾಡ್ತಾ ಇದ್ದೇನೆ. ಕೆಲವೊಂದು 5-6 ಜನ ಹಿರಿಯರನ್ನು ಇನ್ನೂ ಕೂಡ ನನ್ನ ಕೈಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನನ್ನನ್ನು ಕೂಡ ಆ ರೀತಿ ಏನೇ ಕೊರತೆ ಇದ್ರೂ ಕೂಡ ಕೊರತೆಯನ್ನು ನೀಗಿಸ್ಕೊಂಡು ಎಲ್ಲರನ್ನೂ, ಯಾಕಂದ್ರೆ ನಾನು ಅಧ್ಯಕ್ಷ ಅಂದಮೇಲೆ ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಹೋಗ್ಬೇಕಾಗುತ್ತೆ. ಆದರೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಇನ್ನೂ ಕೂಡ ಕೆಲವು ಸರಿ ಹೋಗಿಲ್ಲ, ಬರೋದ್ರಿಂದ ಸರಿ ಹೋಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಎಲ್ಲ ಸುಧಾಕರ್ ಅವರಾಗಲಿ ಯಾರೇ ಹಿರಿಯರು ಅವ್ರದ್ದು ಏನೇ ತಕರಾರುಗಳಿದ್ರೂ ಸಹ ಕೇಂದ್ರದಲ್ಲೂ ಕೂಡ ರಿಟರ್ನಿಂಗ್ ಆಫೀಸರ್ ಇರ್ತಾರೆ, ಲಕ್ಷ್ಮಣ್ ಅಂತ ಇದೆ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು. ಅವರು ಈ ಚುನಾವಣಾ ಪ್ರಕ್ರಿಯೆಯನ್ನು ಎಲ್ಲವನ್ನು ಕೂಡ ನೋಡ್ತದೆ. ಅವ್ರಿಗೆ ಪತ್ರ ಬರೀಬೇಕಾಗ್ತದೆ, ರಾಷ್ಟ್ರೀಯ ಅಧ್ಯಕ್ಷರಿಗೆಲ್ಲ ಅವ್ರಿಗೆ ಪತ್ರ ಬರ್ತದೆ. ಅದೇನೋ ಸಮಸ್ಯೆಗಳು ಅವರು ಕೂಡ ನೋಡ್ತಾರೆ. ಯಾರು ನೀವು ಯತ್ನಾಳ್ ಟೀಮು ಆನ್ಲೈನ್ ಅಜೆಂಡಾ ಅವರು ವಿಜಯೇಂದ್ರ ಹೋಗ್ಬೇಕು, ರಾಜ್ಯಾಧ್ಯಕ್ಷ ಸೂಕ್ತ ಅಲ್ಲ. ನಾನು ಕೂಡ ಈಗ ದತ್ತಾತ್ರೇಯ ಸನ್ನಿಧಿಯಲ್ಲಿ ಬಂದಿದ್ದೇನೆ. ಅವ್ರು ಒಳ್ಳೇದಾಗ್ಲಿ ಅಂತ ನಾನು ಕೂಡ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಚುನಾವಣೆ ನಡೀಲಿ ಅಂತಿದ್ದಾರೆ ಸರ್. ಚುನಾವಣಾ ಪ್ರಕ್ರಿಯೆ ನಡೀತದೆ ರೀ. ಜಿಲ್ಲಾಧ್ಯಕ್ಷರಿಗೂ ಕೂಡ ಚುನಾವಣೆ ಪ್ರಕ್ರಿಯೆ ನಡೆದಿದೆ, ಮಂಡಲ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ, ರಾಜ್ಯದ ಅಧ್ಯಕ್ಷರು ಇದಕ್ಕೂ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೀತದೆ. ಒಂದು ಮೀಟಿಂಗ್ ಇದೆ ಸಂಬಂಧಪಟ್ಟಂಗೆ ಯತ್ನಾಳು ದಿನ ನಡೀತಿರ್ತದೆ. ಅದು ಒಳ್ಳೇದಾಗ್ಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಅನ್ನೋದು ಅಭ್ಯರ್ಥಿ ಘೋಷಣೆ ಸಲುವಾಗಿ ಮಾಡ್ತಾ ಇರೋದಂತ ಇರ್ಲಿಯಪ್ಪ. ಅವ್ರು ಪ್ರಯತ್ನ ಮಾಡೋದು ತಪ್ಪು ಅಂತ ಹೆಂಗ್ ಹೇಳಕ್ಕಾಗತ್ತೆ? ನಮ್ದೊಂದು ರಾಜಕೀಯ ಪಕ್ಷ. ಆದ್ರೆ ಒಂದನೇ ಸಂತೋಷ ಪಡಬೇಕು, ಜಿಲ್ಲಾಧ್ಯಕ್ಷರು ವಿಚಾರದಲ್ಲೂ ಕೂಡ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಇದು ಮೊದಲ ಬಾರಿ. ದತ್ತನ ಪಾದುಕೆಗೆ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದ ವಿಜಯೇಂದ್ರ. ದತ್ತಾತ್ರೇಯನ ಸನ್ನಿಧಿಯಲ್ಲಿ ಸಂಕಲ್ಪ ಮಾಡಿ ಕೃಷ್ಣ ಪರಿಹಾರಕ್ಕೆ ಪೂಜೆ. ಗಾಣಗಾಪುರದ ಅರ್ಚಕರ ತಂಡದಿಂದ ವಿಜಯೇಂದ್ರಗೆ ಆಶೀರ್ವಾದ. ರಾಜ್ಯ ಬಿಜೆಪಿಯಲ್ಲಿ ಬನಬೇಗುದಿ ಜೋರಾಗಿ ಕೇಳಿ ಬರ್ತಾ ಇತ್ತು. ಇದರ ನಡುವೆ ಹೇಗಾದರೂ ಮಾಡಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ನಿಟ್ಟಿನಲ್ಲಿ ಯತ್ನಾಳ್ ಅಂಡ್ ಟೀಮ್ ಹೋರಾಟವನ್ನು ನಡೆಸಿದ್ದು, ಇದರ ಮಧ್ಯೆ ಈಗ ಬಿಜೆಪಿ ರಣಕಲಿಗಳ ವಿರುದ್ಧ ಸಮರ ಸಾರಲು ವಿಜಯೇಂದ್ರ ನಿಂತಿದ್ದಾರೆ. ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆಯನ್ನು ನಡೆಸಲಿರುವ ಹೈಕಮಾಂಡ್, ಹೀಗಾಗಿ ಬಿಜೆಪಿ ರಣಕಲಿಗಳ ವಿರುದ್ಧ ಸಮರ ಸಾರಲು ಮುಂದಾಗಿದ್ದಾರೆ ವಿಜಯೇಂದ್ರ. ಕಲಬುರಗಿಯಿಂದಲೇ ಕಹಳೆಯನ್ನ ಮೊಳಗಿಸಲು ಕೇಸರಿ ಕಲಿ ವಿಜಯೇಂದ್ರ ನಿಂತಿದ್ದಾರೆ. ಸಂಕಷ್ಟದಿಂದ ಪಾರು ಮಾಡಲು ದತ್ತನ ಮೊರೆ ಹೋದ ವಿಜಯೇಂದ್ರ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನದ ಹಿನ್ನೆಲೆ ಕುಟುಂಬ ಸಮೇತ ಗಾಣಗಾಪುರದ ದತ್ತನ ಸನ್ನಿಧಿಗೆ ವಿಜಯೇಂದ್ರ ಭೇಟಿ ನೀಡಿದ್ದಾರೆ. ಇನ್ನ ದತ್ತನ ಪಾದುಕೆಗೆ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದಿದ್ದಾರೆ. ದತ್ತಾತ್ರೇಯನ ಸನ್ನಿಧಿಯಲ್ಲಿ ಸಂಕಲ್ಪ ಮಾಡಿ ಪರಿಹಾರಕ್ಕೆ ವಿಶೇಷ ಪೂಜೆ ಮಾಡಿದ್ದಾರೆ. ಗಾಣಗಾಪುರದ ಅರ್ಚಕರ ತಂಡದಿಂದ ವಿಜಯೇಂದ್ರಗೆ ಆಶೀರ್ವಾದ ಮಾಡಲಾಗಿದೆ.